ಸ್ನೇಹಿತರೆ, ಹೌ ಟು ಯೂಸ್ ಮರ್ಜ್ ಮೇಲ್ ಇನ್ MS ವರ್ಡ್. MS ವರ್ಡ್ನಲ್ಲಿ ಮರ್ಜ್ ಮೇಲ್ ಮಾಡೋದು ಹೇಗೆ ಅಂತ ಹೇಳಿ, ಇದು ವಿಶಿಷ್ಟ ಕ್ಯಾರೆಕ್ಟರ್ನ ಹೊಂದಿರತಕ್ಕಂಥದ್ದು MS ವರ್ಡ್ನಲ್ಲಿ ಮರ್ಜ್ ಮೇಲ್ ಅಂತಕ್ಕಂಥದ್ದು. ಯಾಕೆ ಅಂತಂದರೆ, ಒಂದು ಮೇಲನ್ನು ನಾವು 10 ಜನರಿಗೆ ಅಥವಾ 15 ಜನರಿಗೆ ಅಥವಾ 20 ಜನರಿಗೆ ಕಳಿಸಬೇಕಾದ ಸಂದರ್ಭದಲ್ಲಿ ಬಾಡಿ ಆಫ್ ದ ಲೆಟರ್ ಸೇಮ್ ಇರುತ್ತೆ. ಆದರೆ ಎವ್ರಿ ಟೈಮ್ ಆ ಅಡ್ರೆಸ್ಸನ್ನು ಅವರ ಗ್ರೀಟಿಂಗ್ಸನ್ನು ಚೇಂಜ್ ಮಾಡುವ ಪರಿಸ್ಥಿತಿ ಬರ್ತದೆ. ಇಂಥ ಸಂದರ್ಭದಲ್ಲಿ MS ವರ್ಡ್ನಲ್ಲಿ ಮೇಲ್ ಮರ್ಜ್ ಅನ್ನುವ ಆಪ್ಷನ್ ತುಂಬ ಅನುಕೂಲದಾಯಕ ಮತ್ತು ಹೆಲ್ಪ್ಫುಲ್ ಆಗಿದೆ. ಇದು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಒಂದು ಬಾಡಿ ನಾವೊಂದು 10 ಜನರಿಗೆ ಅಥವಾ 4 ಜನರಿಗೆ ಒಂದು ಲೆಟರನ್ನು ನಾವು ಸೆಂಡ್ ಮಾಡಬೇಕು ಅನ್ನೋದಾದರೆ, ಒಂದು ಲೆಟರ್ನನ್ನು ನಾವು ಟೈಪ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಲೆಟರನ್ನು ನಾನು ಟೈಪ್ ಮಾಡ್ಕೊಂಡಿದ್ದೇನೆ. ಇದು ಟು ಅಡ್ರೆಸ್ ಯಾರಿಗೆ ಅನ್ನೋದಿದೆ ಅಲ್ವಾ, ಅದು ಇನ್ನೂ ನಾನು ಟೈಪ್ ಮಾಡಿಲ್ಲ. ಮತ್ತು ಗ್ರೀಟಿಂಗ್ಸ್, ಡಿಯರ್ ಸರ್, ಡಿಯರ್ ಮೇಡಮ್, ಈ ಥರದ ಯಾವುದೇ ಆಪ್ಷನನ್ನು ಗ್ರೀಟಿಂಗ್ಸಲ್ಲಿ ಕೊಟ್ಟಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮೇಲ್ ಮರ್ಜ್ ಅನ್ನುವ ಆಪ್ಷನ್ನು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಮಾಡೋದು ಹೇಗೆ ನೋಡಿ, ಇಲ್ಲಿ ಮೇಲಿಂಗ್ ಅಂತ ಇದೆ, ಮೆನು ಬಾರ್ನಲ್ಲಿ ಮೇಲಿಂಗ್, ಅದನ್ನು ಕ್ಲಿಕ್ ಮಾಡ್ಕೊಳ್ತೀರಾ. ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಇದೆ. ಈ ಸೆಕ್ಷನಲ್ಲಿ ಸ್ಟಾರ್ಟ್ ಮೇಲ್ ಮರ್ಜ್ ಸೆಕ್ಷನ್ನಲ್ಲಿ ಸ್ಟಾರ್ಟ್ ಮೇಲ್ ಮರ್ಜನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ನಾನು ಲೆಟರನ್ನು ಮಾಡಬೇಕಾಗಿದೆ. ಇಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ಬಾಡಿ ಆಫ್ ದ ಲೆಟರ್ ಇದೆ ಅಲ್ವಾ, ಅದು ಲೆಟರ್. ಒಂದು ಇನ್ವಿಟೇಷನ್ ಟೈಪ್ ಇದೆ ಅದು, ಹಾಗಾಗಿ ಒಂದು ಲೆಟರ್, ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸ್ಟಾರ್ಟ್ ಮೇಲ್ ಮರ್ಜ್, ಅದರಲ್ಲಿ ಲೆಟರ್ ನಾನು ಕ್ಲಿಕ್ ಮಾಡಿದೆ. ಈಗ ಸೆಲೆಕ್ಟ್ ರೆಸಿಪೆಂಟ್ಸ್ ಅಂತ ಪಕ್ಕದಲ್ಲಿ ಕಾಣ್ತಾ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ 3 ಲಿಸ್ಟ್ಗಳು ಬರ್ತದೆ. ಟೈಪ್ ನ್ಯೂ ಲಿಸ್ಟ್, ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಟೈಪ್ ನ್ಯೂ ಲಿಸ್ಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಟೈಟಲ್ಲು ಮತ್ತು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪನಿ ನೇಮ್, ಈ ರೀತಿ ಎಲ್ಲ ಕೊನೆಯ ತನಕನೂ ಕೂಡ ಅಡ್ರೆಸ್ 1, ಅಡ್ರೆಸ್ಸು, ಸಿಟಿ, ಸ್ಟೇಟ್, ಜಿಪ್ ಕೋಡ್, ಈ ಥರ ಕೊನೆಗೆ ಇಮೇಲ್ ಅಡ್ರೆಸ್ಸು ಕೂಡ ಇರ್ತದೆ. ಇಲ್ಲಿ ಈ ಥರ ಒಂದೊಂದೇ ಹೊಸ ಎಂಟ್ರಿಗಳನ್ನು ಮಾಡ್ತಾ ಇಲ್ಲಿ ಕಾಂಟ್ಯಾಕ್ಟ್ಸ್ನ ಪಟ್ಟಿಯನ್ನು ಸುಮಾರು 10 ಅಲ್ಲ 50, 100 ತನಕನೂ ಕೂಡ ನೀವು ಎಷ್ಟು ಜನ ಬೇಕೋ ಅಷ್ಟು ಕಾಂಟ್ಯಾಕ್ಟ್ಸನ್ನು ನೀವು ಇಲ್ಲಿ ಟೈಪ್ ಮಾಡಿ ಇಟ್ಕೊಳ್ಬೋದು. ನ್ಯೂ ಎಂಟ್ರಿ ಅಂತ ಕ್ಲಿಕ್ ಮಾಡಿಬಿಟ್ರೆ ಹೊಸ ಎಂಟ್ರಿಗಳನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಈಗಾಗಲೇ ನಾನು ನನ್ನ ಕಂಪ್ಯೂಟರ್ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟನ್ನು ಸೇವ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಮೇಲಿಂಗ್ನಲ್ಲಿ ಸೆಲೆಕ್ಟ್ ರೆಸಿಪೆಂಟ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ನಾನು ಕೊಡ್ತಾ ಇದ್ದೇನೆ. ಯಾಕಂದರೆ ನನ್ನ ಕಂಪ್ಯೂಟರ್ನಲ್ಲಿ ಕಾಂಟ್ಯಾಕ್ಟ್ಸ್ ಸೇವ್ ಆಗಿದೆ. ಅದನ್ನು ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಅಂತ ಹೇಳಿಬಿಟ್ಟು ಬರ್ತಾ ಇದೆ, ಅದನ್ನು ಓಪನ್ ಅಂತ ಕೊಡ್ತೇನೆ. ಸೆಲೆಕ್ಷನ್ ಮಾಡಿ ಓಪನ್ ಅಂತ ಕೊಡ್ತೇನೆ. ಈಗ ಅಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ಗಳು ಸೆಲೆಕ್ಷನ್ ಆಗಿದೆ. ಆದರೆ ಈಗ ನಾನು ನಿಮಗೆ ತೋರಿಸ್ತೇನೆ, ಪಕ್ಕದಲ್ಲಿ ಎಡಿಟ್ ರೆಸಿಪೆಂಟ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿರ್ತಕ್ಕಂಥ 3 ಜನರ ಕಾಂಟ್ಯಾಕ್ಟ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಯಾರೆಲ್ಲ ಜನರಿಗೆ ಕಳಿಸ್ಬೇಕು ಅದು ಚೆಕ್ ಆಗಿದೆ. ನೀವು ಅನ್ಚೆಕ್ ಕೂಡ ಮಾಡ್ಬೋದು. ಸೆಲೆಕ್ಷನ್ ಮಾಡ್ತಾ ಚೆಕ್ ಮಾಡ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನು ಕೂಡ ನೀವು ಸೆಲೆಕ್ಷನ್ ಮಾಡ್ಬೋದು. ಇಲ್ಲಿ ದಿವ್ಯಾ, ಶೇಖರ್, ಆರ್ಯನ್ ಈ ಥರ ಇದೆ. ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸೇರಿಸ್ಬೇಕಂತಂದರೆ ಇಲ್ಲಿರ್ತಕ್ಕಂಥ contacts.mdb ಇದನ್ನು ನಾವು ಕ್ಲಿಕ್ ಮಾಡಿ ಎಡಿಟ್ ಅಂತ ಕೊಟ್ಟರೆ ನೀವು ಹೊಸ ಕಾಂಟ್ಯಾಕ್ಟನ್ನು ಇಲ್ಲಿ ಕಾಣ್ತಾ ಇದ್ದಿಲ್ಲ ನ್ಯೂ ಎಂಟ್ರಿ, ಅಲ್ಲಿ ಮಾಡಿಬಿಟ್ಟು ನೋಡಿ, ಈಗ 3 ಜನರ ಇತ್ತು, ದಿವ್ಯಾ, ಶೇಖರ್, ಆರ್ಯನ್ ಅಂತ ಇತ್ತು. ಈಗ ಆದಿತ್ಯ ಅಂತ ನಾನು ಟೈಪ್ ಮಾಡ್ತಾ ಇದ್ದೇನೆ. ಆದಿತ್ಯ, ಓಕೆ, ಆದಿತ್ಯ ಅಂತ ಟೈಪ್ ಮಾಡಿದೆ. ಫಸ್ಟ್ ನೇಮ್ ಅಗೇನ್ ಆದಿತ್ಯ. ಅದೇ ರೀತಿ ಈ ಥರ ಮುಂದೆ ಹೋಗ್ತಾ ನೀವು ಯಾವ ಲೈನ್ ಬೇಕೋ ಆ ಲೈನನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಅವರ ಅಡ್ರೆಸ್ಸನ್ನು ತುಂಬ್ತಾ ಹೋಗ್ಬೋದು. ಸಾಕು ಅಂತ ಅಂದ್ಕೊಳ್ತೇನೆ. ಲಾಸ್ಟಿಗೆ ಒಂದು ಇಮೇಲ್ ಎಂಟ್ರಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಮೇಲ್ ಎಂಟ್ರಿ abc@gmail.com. ಇಷ್ಟು ಈಗ 4 ಜನರ ಲಿಸ್ಟ್ ಆಗಿದೆ ನೋಡಿ, ಇಲ್ಲಿ 4 ಜನರ ಲಿಸ್ಟ್ ಆಗಿದೆ. ಇಷ್ಟು 4 ಜನರಿಗೂ ಕೂಡ ನೀವು ಸೆಂಡ್ ಮಾಡಬೇಕು ಅನ್ನೋದಾದರೆ ಇದು ಓಕೆ ಅಂತ ಕೊಟ್ಟು ಮತ್ತೆ ಎಸ್ ಅಂತ ಕೊಟ್ಟರೆ ಇಲ್ಲಿ 4 ಜನರ ಲಿಸ್ಟ್ ಕಾಣಿಸ್ಕೊಳ್ತಾ ಇದೆ ನಿಮಗೆ. ಆದಿತ್ಯ, ಆರ್ಯನ್, ಶೇಖರ್, ದಿವ್ಯಾ, ಈ 4 ಜನರಿಗೂ ಕೂಡ ನಾವು ಮೇಲನ್ನು ಮಾಡೋದಕ್ಕೆ ರೆಡಿ ಆಗಿದ್ದೇವೆ ಅಂತ ಅರ್ಥ. ಈಗ ನೋಡಿ, ನಾವು ಸ್ಟಾರ್ಟ್ ಮೇಲ್ ಮರ್ಜ್ ಆಯಿತು, ಸೆಲೆಕ್ಟ್ ರೆಸಿಪೆಂಟ್ಸ್ ಆಯಿತು, ಎಡಿಟ್ ಕೂಡ ಮಾಡಿದ್ವಿ. ಅವಶ್ಯಕತೆ ಇದ್ದರೆ ಮಾತ್ರ ಎಡಿಟ್ ಮಾಡ್ಬೋದು. ಈಗ ಅಡ್ರೆಸ್ ಇದಕ್ಕೆ ಹೋಗಿ ನೋಡಿ, ಲೆಟರನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಲೆಟರನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಈ ಮೇಲಿಂಗ್ನಲ್ಲಿ ಸೆಲೆಕ್ಟ್ ರೆಸಿಪೆಂಟ್ಸ್
ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಕಾಂಟ್ಯಾಕ್ಟ್ಸ್, ಓಪನ್, ಎಡಿಟ್ ಆಗಿದೆ, 4 ಜನರಿದ್ದಾರೆ, ಓಕೆ, ಅಡ್ರೆಸ್ ಬ್ಲಾಕ್. ಈಗ ಅಡ್ರೆಸ್ ಬ್ಲಾಕ್ನಲ್ಲಿ ಯಾರ್ಯಾರ್ದೆಲ್ಲ ಅಡ್ರೆಸ್ ಹೇಗೆ ಬರುತ್ತೆ ಅನ್ನೋದು ಈ ಬಾಕ್ಸ್ನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 1 ಅಂತ ಕಾಣ್ತಾ ಇದೆ. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಎರಡನೇದು ಶೇಖರ್ ಆಚಾರ್, ನೆಕ್ಸ್ಟ್ ಆರ್ಯನ್ ಶೇಖರ್, ನೆಕ್ಸ್ಟ್ ಆದಿತ್ಯ ಸಾಗರ್. ಈ ಥರ 4 ಜನರ ಲಿಸ್ಟು ಯಾವ ಥರ ಇಲ್ಲಿ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಪ್ರಿವ್ಯೂನಲ್ಲಿ ನೋಡಬಹುದು. ಇದನ್ನು ಓಕೆ ಅಂತ ನಾವು ಕೊಟ್ಟರೆ ಈಗ ಇಲ್ಲಿ ಎಲ್ಲಿ ನಾವು ಕರ್ಸರ್ ಇಟ್ಟಿರ್ತೇವಲ್ಲ ಅಲ್ಲಿ ಅಡ್ರೆಸ್ಸು ಸೆಲೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದೇನು ಅಂದರೆ ಎಲ್ಲಿ ನಮಗೆ ಅಡ್ರೆಸ್ ಬೇಕೋ ಅಲ್ಲಿ ನಾವು ಫಸ್ಟ್ ಕ್ಲಿಕ್ ಮಾಡಬೇಕು. ಈಗ 2 ಇಲ್ಲಿದೆ ಅಲ್ವಾ, ಇಲ್ಲಿ ಕರ್ಸರನ್ನು ಇಟ್ಟುಬಿಟ್ಟು ಅಡ್ರೆಸ್ ಬ್ಲಾಕ್ ಅಂತ ಹೇಳಿ ಕ್ಲಿಕ್ ಮಾಡಿ ನಾವು ಈಗ ಓಕೆ ಅಂತ ಕೊಟ್ಟರೆ ಖಂಡಿತವಾಗೂ ಅಡ್ರೆಸ್ ಬ್ಲಾಕ್ ಇಲ್ಲೇ ಆಗುತ್ತೆ. ಇದಾದ ನಂತರದಲ್ಲಿ ಒಂದು ಗ್ರೀಟಿಂಗ್ಸ್ ಬೇಕು ನಮಗೆ. ಯಾಕೆಂತಂದ್ರೆ ಡಿಯರ್ ಸರ್, ಮೇಡಮ್ ಅಥವಾ ಬೇರೆ ಯಾವುದೇ ರೀತಿಯ ಸಂಬೋಧನೆ ಪದಗಳು ಇಲ್ಲಿ ಬೇಕಾಗಿರೋದ್ರಿಂದ ಗ್ರೀಟಿಂಗ್ಸ್ ಲೈನ್ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ ಡಿಯರ್ ಶೇಖರ್ ಆಚಾರ್, ಓಕೆ ಇದೇ ಥರ ಇರಲಿ, ಓಕೆ ಅಂತ ಕೊಡ್ತೇನೆ. ಇಲ್ಲಿ ಗ್ರೀಟಿಂಗ್ಸ್ ಲೈನ್ ಇದು ಕ್ರಿಯೇಟ್ ಆಯಿತು. ಈಗ ಒಂದು ಅಡ್ರೆಸ್ ಇದೆ, ಇಲ್ಲಿ ಗ್ರೀಟಿಂಗ್ ಲೈನ್ ಇದೆ. ಈಗ ನಾವು ಒಂದು ಪ್ರಿವ್ಯೂವನ್ನು ನೋಡ್ಬೋದು. ಪ್ರಿವ್ಯೂ ಅಂತ ಹೇಳಿ ನಾವು ಕ್ಲಿಕ್ ಮಾಡಿದರೆ ನೋಡಿ ತಕ್ಷಣ 2 ಯಾರಿಗೆ ಹೋಗಿದೆ ಅದು ಬರುತ್ತೆ. ಕೆಳಗಡೆ ಗ್ರೀಟಿಂಗ್ ಲೈನ್ ಡಿಯರ್ ಶೇಖರ್ ಆಚಾರ್, ಬಾಡಿ ಆಫ್ ದ ಲೆಟರ್ ಸೇಮ್ ಇದೆ. ಅದೇ ರೀತಿಯಲ್ಲಿ ಎರಡನೇದು, ಮೂರನೇದು ನೆಕ್ಸ್ಟ್ ಅಂತ ಹೇಳಿ ನಾವು ಕೊಟ್ಟರೆ ಮೂರನೇದು ಬರುತ್ತೆ. ಆರ್ಯನ್ಗೆ ಇದು ಆಗಿದೆ, ಮೇಲ್ ರೆಡಿ ಆಗಿದೆ. ಅದೇ 4 ಅಂತ ಕ್ಲಿಕ್ ಮಾಡಿದರೆ ಆದಿತ್ಯ ಸಾಗರ್ ಇವರಿಗೆ ಮೇಲ್ ರೆಡಿ ಆಗಿದೆ. ಹಾಗೆ 1ನೇದಕ್ಕೆ ನಾವು ಕ್ಲಿಕ್ ಮಾಡಿದರೆ ದಿವ್ಯ ಶೇಖರ್, ಟ್ಯಾಕ್ಸ್ ಆಫೀಸ್ ನೋಡಿ ಅವರ ಅಡ್ರೆಸ್ ಸಮೇತ ಆಗಿದೆ. ನೋಡಿ ಈ ಥರ ನಾವು ಒಂದು ಅಡ್ರೆಸ್ ಮತ್ತು ಗ್ರೀಟಿಂಗ್ಸನ್ನು ರೆಡಿ ಮಾಡಿದ್ವಿ ಅಂತ ಆಯಿತು. ಈಗ ನಾವು ಫಿನಿಶ್ ಮರ್ಜ್ ಅಂತ ಕೊಟ್ಟರೆ ಸಾಕು. ಫಿನಿಶ್ ಮರ್ಜ್ ಅಂತ ಕ್ಲಿಕ್ ಮಾಡಿದ ನಂತರ ಈಗ 3 ಆಪ್ಷನ್ಗಳು ಕಾಣ್ತದೆ. ಪ್ರಿಂಟ್ ಡಾಕ್ಯುಮೆಂಟ್ಸ್, ಎಲ್ಲ ಲೆಟರ್ಗಳನ್ನು ಪ್ರಿಂಟ್ ಮಾಡ್ಬೋದು. 1, 2, 3, 4 ಇದ್ದಾವೆ. 4 ಲೆಟರ್ಗಳನ್ನು ಪ್ರಿಂಟ್ ಮಾಡ್ಬೋದು. ಸೆಂಡ್ ಇಮೇಲ್ ಅಂತ ಇದೆಯಲ್ಲೋ ಅದನ್ನು ಕೂಡ ಮಾಡ್ಬೋದು. ನೀವು ಯಾವ ರೀತಿ ಬೇಕೋ ಅದನ್ನು ನಾವು ಕ್ಲಿಕ್ ಮಾಡ್ಬೋದು. ಪ್ರಿಂಟ್ ಅಂತ ಕೊಟ್ಟರೆ ಎಲ್ಲವೂ ಪ್ರಿಂಟ್ ಆಗ್ತದೆ. ಸೆಂಡ್ ಇಮೇಲ್ ಅಂತಂದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಔಟ್ಲುಕ್ ಎಕ್ಸ್ಪ್ರೆಸ್ ಅಥವಾ ಮೇಲ್ನ ಒಂದು ರೆಡಿಯಾಗಿರ್ತಕ್ಕಂಥ ಮೇಲ್ ಕಂಟ್ರೋಲ್ ಪ್ಯಾನ್ನಲ್ಲಿ ಇರ್ತಕ್ಕಂಥ ಮೇಲ್ನಲ್ಲಿ ನಿಮ್ಮ ಇಮೇಲ್ ಎಂಟ್ರಿ ಆಗಿದ್ದರೆ ಆ ಇಮೇಲ್ ಮೂಲಕನೇ ನಾವು ಓಕೆ ಅಂತ ಕೊಟ್ಬಿಟ್ಟು ಖಂಡಿತವಾಗ್ಲೂ ಕಳಿಸ್ಬೋದು. ನಾವು ಓಕೆ ಅಂತ ಕೊಟ್ಟರೆ ನಮ್ಮದು ಇರ್ತಕ್ಕಂಥ ಎಲ್ಲ ಮಾಹಿತಿ ಇಮೇಲ್ ಮೂಲಕ ರವಾನೆ ಆಗುತ್ತೆ. ಈ ರೀತಿ ಮೇಲ್ ಮರ್ಜ್ ನಮಗೆ ತುಂಬ ಅನುಕೂಲದಾಯಕವಾಗಿರ್ತಕ್ಕಂಥ ಒಂದು ಅಂಶ. ಇದು MS ವರ್ಡ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಶೇಖರ್, JHS ಮಾಸೂರು, ಸಾಗರ ತಾಲೂಕು.